ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೊಂದು ಒಳ್ಳೆಯ ರೆಸಿಪಿಯನ್ನು ತೋರಿಸ್ತೇನೆ. ಇದು ಸಿಹಿ ಇಷ್ಟ ಇದ್ದವರಿಗೆ ಒಳ್ಳೆಯದು. ಓಕೆ, ನಾವು ಮೈದಾದಿಂದ ಮಾಡಿ ತಿನ್ನೋದಕ್ಕಿಂತ ಅಕ್ಕಿಯಿಂದ ಒಳ್ಳೆಯ ರೆಸಿಪಿಯನ್ನು ನಾನು ಮಾಡಿ ತೋರಿಸ್ತೇನೆ. ಈ ವಿಡಿಯೋ ಇಷ್ಟ ಆದರೆ ನೀವು ಕೊನೆಯವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ. ಮೊದಲಿಗೆ ನಾವೇನು ಮಾಡಬೇಕಂತ ಹೇಳಿದ್ರೆ, ಹಿಂದಿನ ರಾತ್ರಿ ಅಥವಾ 4-5 ಗಂಟೆ ಮುಂಚೆ 1 ಕಪ್ಪು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಬೇಕು. ಮತ್ತು 2 ಈರುಳ್ಳಿಯನ್ನು ಚೆನ್ನಾಗಿ ಸ್ಲೈಸ್ ಮಾಡ್ಕೋಬೇಕು. ಓಕೆ, ನಮಗೀಗ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ನಾವು ನೆನೆ ಹಾಕಿಕೊಂಡಿರುವ ಅಕ್ಕಿ, 1 ಕಪ್ಪು ಕಾಯಿ ತುರಿ, ಸ್ವಲ್ಪ ಅನ್ನ, ಕಟ್ ಮಾಡಿಕೊಂಡಿರುವ ಈರುಳ್ಳಿ, ಕಟ್ ಮಾಡಿಕೊಂಡಿರುವ ತೆಂಗಿನಕಾಯಿ, ಏಲಕ್ಕಿ, ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ. ನಾವು ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ನಾವು ತೊಳೆದಿರೋ ಅಕ್ಕಿಯನ್ನು ಹಾಕ್ಕೋಬೇಕು. 1 ಕಪ್ಪು ತೆಂಗಿನಕಾಯಿ ತುರಿ, ಸ್ವಲ್ಪ ಅನ್ನ ಮತ್ತು ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸಿಯಲ್ಲಿ ರುಬ್ಕೋಬೇಕು. ಓಕೆ, ಇದು ರುಬ್ಕೊಂಡಿರುವ ಮಿಶ್ರಣವನ್ನು ನಾವೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಎಷ್ಟು ಗಟ್ಟಿಯಾಗಿದೆ, ಎಷ್ಟು ತೆಳುವಾಗಿದೆ ಅಂತ ಹೇಳಲಿಕ್ಕೆ ನೀವು ಕಣ್ಣಲ್ಲೇ ನೋಡಿ ತಿಳ್ಕೊಬೇಕು. ಓಕೆ, ನೋಡಿ ಇಷ್ಟು ಆದರೆ ಒಳ್ಳೆಯದು. ಈಗ ನಮ್ಮದು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂತ ಹೇಳಿದ್ರೆ, ಒಂದು ಪಾತ್ರೆ ಇಟ್ಟು ನಮ್ಮದು ಬೆಲ್ಲನ ಸ್ವಲ್ಪ ತೊಳೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದರ ಪಾಕ ಮಾಡ್ಕೋಬೇಕು. ಓಕೆ, ಈ ಪಾಕನ ನಾವೇನು ಮಾಡಬೇಕಂತ ಹೇಳಿದ್ರೆ, ನಾವು ರುಬ್ಕೊಂಡಿರುವ ಅಕ್ಕಿ ಮಿಶ್ರಣಕ್ಕೆ ನಾವು ಈ ಪಾಕನ ಸೋಸ್ಕೊಳ್ಬೇಕು. ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೋಬಹುದು. ನಿಮಗೆ ಸ್ವಲ್ಪ ಜಾಸ್ತಿ ಸಿಹಿ ಬೇಕಂತ ಹೇಳಿದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ಸ್ವಲ್ಪ ಕಮ್ಮಿ ಬೇಕಂತ ಹೇಳಿದರೆ ಕಮ್ಮಿನೇ ಯೂಸ್ ಮಾಡ್ಕೊಳ್ಳಿ. ಅದು ಸಹ ಬೆಸ್ಟ್ ಆಪ್ಷನ್. ಓಕೆ, ಆದರೆ ಸಿಹಿ ಇಷ್ಟ ಇಲ್ಲದೇ ಇರೋರು ಜಾಸ್ತಿಯಾಗಿ ಯಾರೂ ಇರಲ್ಲ, ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದರೆ, ಇದು ಬಿಸಿರುವಾಗಲೇ ನಾವು ರುಬ್ಕೊಂಡಿರೋದಕ್ಕೆ ಹಾಕ್ಕೊಂಡ್ರೆ ಒಳ್ಳೆಯದು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಹುಡಿಯನ್ನು ಹಾಕಿ ಸ್ವಲ್ಪ ಹೊತ್ತು ನಾವು ಸೈಡಲ್ಲಿ ಇಟ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು. ನಂತರ ಒಂದು ಪಾತ್ರೆ ಇಟ್ಟು 1 ಕಪ್ ತುಪ್ಪ ಹಾಕ್ಕೊಳ್ಳೋಣ. ಈ ತುಪ್ಪ ಹಾಕಿ ಕಾದ ನಂತರ ನಾವು ಸ್ಲೈಸ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಈ ತುಪ್ಪಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರೋಣ. ಇದು ಬಣ್ಣ ಚೇಂಜ್ ಆದ ಮೇಲೆ ನಮ್ಮದು ಕಟ್ ಮಾಡಿಕೊಂಡಿರುವ ತೆಂಗಿನಕಾಯಿಯನ್ನು ಸಹ ನಾವು ಫ್ರೈ ಮಾಡಿ ತೆಗೆದುಕೊಳ್ಳೋಣ. ನಂತರ ಈ ತುಪ್ಪವನ್ನು ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಕುಕ್ಕರ್ ಇಟ್ಟು ಆ ತುಪ್ಪನ ಹಾಕ್ಕೋಬೇಕು. ನಿಮಗೆ ಅಡಿಷ್ನಲ್ ಬೇಕಂತ ಹೇಳಿದರೆ ತುಪ್ಪನ ಹಾಕ್ಕೋಬಹುದು, ಇಲ್ಲಾಂದರೆ ಎಣ್ಣೆನೂ ಯೂಸ್ ಮಾಡ್ಕೋಬಹುದು. ನಾನು ತುಪ್ಪನ ಯೂಸ್ ಮಾಡ್ಕೊಂಡಿದ್ದೇನೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದರೆ, ಈ ತುಪ್ಪ ಹಾಕಿದ ಮೇಲೆ ನಾವು ಮಿಶ್ರಣ ಮಾಡಿಕೊಂಡಿರುವ ನಮ್ಮದು ಗ್ರೈಂಡ್ ಮಾಡ್ಕೊಂಡಿರೋದು ಇದೆಯಲ್ವಾ, ಅದನ್ನು ನಾವು ಇದಕ್ಕೆ ಹಾಕ್ಕೋಬೇಕು. ಇದು ಹಾಕಿದ ಮೇಲೆ ನಾವೇನು ಮಾಡಬೇಕಂತ ಹೇಳಿದರೆ, ನಮ್ಮದು ಬೆಂಕಿ ಫ್ಲೇಮ್ ಉಂಟಲ್ಲ ಅದನ್ನು ನಾವು ಲೋ ಮಾಡ್ಕೋಬೇಕು. ಕೆಲವರು ಏನು ಮಾಡ್ಕೊಳ್ತಾರೆ, ನೆನಪಿಲ್ಲದೆ ಹೈ ಫ್ಲೇಮಲ್ಲೇ ಇಟ್ಕೊಂಡಿರ್ತಾರೆ, ಅದು ಕೆಲವರಿಗೆ ಮರೆತೋಗಿರುತ್ತೆ. ಸೊ ನೀವೇನು ಮಾಡಬೇಕಂತ ಹೇಳಿದರೆ, ಫ್ಲೇಮನ್ನು ಸ್ವಲ್ಪ ಸಣ್ಣದು ಮಾಡ್ಕೋಬೇಕು. ಓಕೆ, ಈ ಫ್ಲೇಮನ್ನು ಸಣ್ಣದು ಮಾಡಿದ ಮೇಲೆ 10 ನಿಮಿಷ ಹಾಗೆಯೇ ಕುಕ್ಕರಲ್ಲಿ ಬೇಯಿಸಬೇಕು. ವಿಸಿಲನ್ನು ಮಾತ್ರ ತೆಗೆದಿಡಬೇಕು, ನೆನಪಿಟ್ಕೊಳ್ಳಿ. ವಿಸಿಲ್ ಬರಲಿಕ್ಕಿಲ್ಲ, ಫ್ಲೇಮ್ ಕೂಡ ಜಾಸ್ತಿ ಮಾಡಲಿಕ್ಕಿಲ್ಲ. ನಾವು ಫ್ರೈ ಮಾಡಿಕೊಂಡಿರೋದನ್ನು ಇದರ ಮೇಲೆ ಗಾರ್ನಿಷ್ಗೆ ಹಾಕ್ಕೋಬೇಕು. ಕೆಲವರು ಏನು ಮಾಡ್ಕೊಳ್ತಾರೆ ಅಂತ ಹೇಳಿದರೆ, ತುಪ್ಪ ಹಾಕಿದ ಮೇಲೆ ಅದನ್ನು ಫ್ರೈ ಮಾಡಿ ಅದರ ಮೇಲೆಗೆ ನಮ್ಮ ಮಿಶ್ರಣವನ್ನು ಹಾಕ್ತಾರೆ. ಆದರೆ ನಾನು ಇದನ್ನೇನು ಮಾಡಿದ್ದೀನಿ, ಉಲ್ಟ ಮಾಡಿದ್ದೀನಿ. ಓಕೆ, ನೀವು ಸಹ ಹೀಗೆ ಮಾಡಿದರೆ ಒಳ್ಳೆಯದಾಗತ್ತೆ. ಇಲ್ಲಾಂದರೆ ಅದು ಅಡಿಗೆ ಬಿದ್ದರೆ ಅದು ಜಾಸ್ತಿನೇ ಕಪ್ಪಾಗತ್ತೆ ಅಲ್ವಾ, ಆವಾಗ ತಿನ್ನೋದಕ್ಕೆ ಟೇಸ್ಟ್ ಇರಲ್ಲ. ಈಗ ನೋಡಿ, ನಮ್ಮದು ಕೇಕ್ ಥರ ಒಂದು ಸ್ಪಾಂಜಿಯಾಗಿರುವ ಕಲ್ತಪ್ಪ, ಇದಕ್ಕೆ ನಾವು ಕಲ್ತಪ್ಪ ಅಂತ ಹೇಳ್ತೇವೆ. ನೀವೇನು ಹೇಳ್ತೀರಂತ ನಮ್ಗೆ ಗೊತ್ತಿಲ್ಲ. ನೀವೇನಾದರೂ ಹೇಳೋದಾದರೆ ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.